ಕಾಸಿಗೆ ಕೊಂಡನು ಕಸ್ತೂರಿ ಅಂದರೆ ಕಸ್ತೂರಿ ಅನ್ನೋ ಹುಡುಗ ದುಡ್ಡು ಕೊಟ್ಟು, ಕಾಸು ಅಂದರೆ ಮನಿ ಅಂದರೆ ಹಣ, ದುಡ್ಡು ಕೊಟ್ಟು ಅದನ್ನು ಕೊಂಡ್ಕೋತಾನೆ ಅಂದರೆ ಬೈ ಮಾಡ್ತಾನೆ. ಹಾಯ್ ಕಿಡ್ಸ್, ವೆಲ್ಕಮ್ ಟು ಲರ್ನಿಂಗ್. ಇವತ್ತು ನಾವು ಒಂದು ಒಳ್ಳೆ ಪದ್ಯದ ಬಗ್ಗೆ, ಕನ್ನಡ ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ. ಆ ಪದ್ಯದ ಹೆಸರು ತುತ್ತೂರಿ. ಇದನ್ನು ನೀವು ಕೇಳಿರ್ತೀರ. ಇದು ಒಂದು ಒಳ್ಳೆ ಪದ್ಯ. ಇದನ್ನು ಬರೆದವರು G.P. ರಾಜರತ್ನಂ. ಪದ್ಯನ ಒಂದ್ಸಾರಿ ಸ್ಪಷ್ಟವಾಗಿ ಓದೋಣ. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸನಿದಪ ಮಗರಿಸ ಊದಿದನು. ತನಗೆ ತುತ್ತೂರಿ ಇದೆಯೆಂದ, ಬೇರಾರಿಗೂ ಅದು ಇಲ್ಲೆಂದ. ಕಸ್ತೂರಿ ನಡೆದನು ಬೀದಿಯಲಿ, ಜಂಭದ ಕೋಳಿಯ ರೀತಿಯಲಿ. ತುತ್ತೂರಿಯೂದುತ್ತ ಕೊಳದ ಬಳಿ, ನಡೆದನು ಕಸ್ತೂರಿ ಸಂಜೆಯಲಿ. ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ. ಸರಿಗಮ ಊದಲು ನೋಡಿದನು, ಗಗಗಗ ಸದ್ದನು ಮಾಡಿದನು. ಬಣ್ಣವು ನೀರಿನ ಪಾಲಾಯ್ತು, ಬಣ್ಣದ ತುತ್ತೂರಿ ಬೋಳಾಯ್ತು. ಬಣ್ಣದ ತುತ್ತೂರಿ ಹಾಳಾಯ್ತು, ಜಂಭದ ಕೋಳಿಗೆ ಗೋಳಾಯ್ತು. ಈ ಪದ್ಯವನ್ನು ಬರೆದಿರೋರು G.P. ರಾಜರತ್ನಂ. ಈಗ ಮೊದಲನೇ ಪ್ಯಾರ ಏನು ಹೇಳುತ್ತೆ ನೋಡೋಣ. ಬಣ್ಣದ ತಗಡಿನ ತುತ್ತೂರಿ. ಬಣ್ಣದ, ಇದು ನ ಅಕ್ಷರಕ್ಕೆ ನ ಅಕ್ಷರದ ಒತ್ತಕ್ಷರ ಇರೋದ್ರಿಂದ ಇದು ಸಜಾತಿಯ ಒತ್ತಕ್ಷರಕ್ಕೆ ಒಂದು ಉದಾಹರಣೆ. ಬಣ್ಣದ ತಗಡಿನ ತುತ್ತೂರಿ ಅಂದರೆ, ಬಣ್ಣ ಅಂದರೆ ನಿಮಗೆಲ್ಲ ಗೊತ್ತಿದೆ, ಕಲರ್ಫುಲ್. ಹಾಗೆ ತಗಡು ಅಂದರೆ ಒಂದು ಟಿನ್ ಶೀಟ್ ಅದು. ಮತ್ತು ತುತ್ತೂರಿ ಅಂದರೆ ಪೀಪಿ ಥರ. ಸೊ ಬಣ್ಣದ ತಗಡಿನ ತುತ್ತೂರಿ ಅಂದರೆ ಕಲರ್ಫುಲ್ ಆಗಿರೋ ಒಂದು ತಗಡಿನಿಂದ ಮಾಡಿರೋ ಒಂದು ಪೀಪಿಯನ್ನು ಕಾಸಿಗೆ ಕೊಂಡನು ಕಸ್ತೂರಿ. ಕಸ್ತೂರಿ ಅನ್ನೋದು ಈ ಹುಡುಗನ ಹೆಸರು. ಸೊ ಅವನು ಕಾಸಿಗೆ ಅಂದರೆ ಮನಿ ಕೊಟ್ಟು ಅದನ್ನು ಕೊಂಡ್ಕೊಳ್ತಾನೆ ಅಂದರೆ ಬೈ ಮಾಡ್ತಾನೆ. ಅದನ್ನು ತಗೊಂಡು ಊದ್ತಾನೆ. ಹೇಗೆ ಊದ್ತಾನೆ ಅಂದರೆ ಸರಿಗಮ ಪದನಿಸ ಅಂತ ಊದ್ತಾನೆ. ಸರಿಗಮ ಪದನಿಸ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, 7 notes ಆಫ್ ಮ್ಯೂಸಿಕ್. ಸೊ ನೆಕ್ಸ್ಟ್ ಸನಿದಪ ಮಗರಿಸ ಊದಿದನು. ಅವನಿಗೆ ಬಣ್ಣದ ತಗಡಿನ ತುತ್ತೂರಿನ ತಗೊಂಡು ಖುಷಿಯಾಗಿ ಅದರಲ್ಲಿ ಸರಿಗಮ ಪದನಿಸ ಅಂತ ಊದ್ತಾನೆ. ನೆಕ್ಸ್ಟ್ ತನಗೆ ತುತ್ತೂರಿ ಇದೆ ಎಂದ ಅಂದರೆ ನನ್ನ ಹತ್ರ ಈ ತುತ್ತೂರಿ ಇದೆ ಅಂತ ಖುಷಿ ಪಡ್ತಾನೆ. ಹಾಗೆ ಬೇರಾರಿಗೂ ಅದು ಇಲ್ಲೆಂದ ಅಂದರೆ ಅದು ಇನ್ಯಾರ ಹತ್ರನೂ ಇಲ್ಲ, ನನ್ನೊಬ್ಬನ ಹತ್ರನೇ ಇದೆ ಅಂತ ಹೇಳ್ತಾನೆ. ಹಾಗೆ ಕಸ್ತೂರಿ ನಡೆದನು ಬೀದಿಯಲ್ಲಿ. ಕಸ್ತೂರಿ ಈ ಥರ ಹೇಳ್ಕೊಂಡು ಸರಿಗಮ ಪದನಿಸ ಅಂತ ಊದ್ಕೊಂಡು ಬೀದಿಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಹೇಗಪ್ಪ ಹೋಗ್ತಾನೆ ಅಂದರೆ ಜಂಭದ ಕೋಳಿಯ ರೀತಿಯಲ್ಲಿ. ಅಂದರೆ ನನ್ನ ಹತ್ರ ಮಾತ್ರ ಇದೆ ಅನ್ನೋ ಒಂದು ಜಂಭ ಅವನ ಹತ್ರ ಇರುತ್ತೆ. ಜಂಭದ ಕೋಳಿ ಹೇಗೆ ನಡ್ಕೊಳ್ಳುತ್ತೋ ಹಾಗೆ ಇವನು ನನ್ನ ಹತ್ರ ಮಾತ್ರ ತುತ್ತೂರಿ ಇದೆ ಅಂತ ಜಂಬದಿಂದ ಬೀದಿಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಇಲ್ಲಿ ನೀವು ಗಮನಿಸಿರ್ಬೋದು, ತುತ್ತೂರಿ ಇದರಲ್ಲೂ ಕೂಡ ತಾ ಅಕ್ಷರಕ್ಕೆ ಅಂದರೆ ಇದು ತೂ ಅಕ್ಷರಕ್ಕೆ ತಾ ಒತ್ತಕ್ಷರ ಇದೆ. ಇದು ಕೂಡ ಸಜಾತಿಯ ಒತ್ತಕ್ಷರಕ್ಕೆ ಒಂದು ಉದಾಹರಣೆ. ಹಾಗೆ ನೆಕ್ಸ್ಟ್ ಕಸ್ತೂರಿ, ಇಲ್ಲಿ ಸು ಅಕ್ಷರಕ್ಕೆ ತಾ ಒತ್ತಕ್ಷರ ಇದೆ. ಹಾಗಾಗಿ ಇದು ವಿಜಾತಿಯ ಒತ್ತಕ್ಷರ ಇರುವ ಪದಕ್ಕೆ ಒಂದು ಉದಾಹರಣೆ. ಆಮೇಲೆ ತುತ್ತೂರಿ ಕಸ್ತೂರಿ, ಇಲ್ಲಿ ಕೊನೆಯಲ್ಲಿ ಎರಡು ಒಂದೇ ಥರ ಇದೆ. ಅಂದರೆ ಇಲ್ಲೂ ರೀ ಇದೆ, ಇಲ್ಲೂ ರೀ. ಇಲ್ಲಿ ತುತ್ತೂರಿ, ಇಲ್ಲಿ ಕಸ್ತೂರಿ. ಇದೆರಡೂ ಕೂಡ ಪ್ರಾಸ ಪದಗಳು. ಅಂದರೆ ಇಂಗ್ಲಿಷ್ನಲ್ಲಿ ರೈಮಿಂಗ್ ವರ್ಡ್ಸ್ ಅಂತ ಹೇಳ್ತೀವಿ. ಅಂದರೆ ಕೊನೆಯಲ್ಲಿ ಒಂದೇ ಥರ ಬರೋ ಅಕ್ಷರಗಳು, ಸೌಂಡ್ ಕೂಡ ಕೊನೆಯಲ್ಲಿ ಒಂದೇ ಥರ ಬಂದರೆ ಅದನ್ನು ನಾವು ಪ್ರಾಸ ಪದಗಳು ಅಂತ ಹೇಳ್ತೀವಿ. ಇಂಗ್ಲಿಷ್ನಲ್ಲಿ ಏನು ಹೇಳ್ತೀವಿ? ರೈಮಿಂಗ್ ವರ್ಡ್ಸ್. ಇವತ್ತು ನಾವು 2 ಪ್ಯಾರಾ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ
ಮುಂದಿನ ಪ್ಯಾರಾಗಳ ಬಗ್ಗೆ ತಿಳ್ಕೊಳ್ಳೋಣ.